and today my skin looks like this is my natural ಯಾವುದು ಫಿಲ್ಟರ್ ಇಲ್ಲ ಟ್ರಸ್ಟ್ ಮೀ. ಸೊ ದಿಸ್ ಈಸ್ ಮೈ ನ್ಯಾಚುರಲ್ ಸ್ಕಿನ್ ಆ್ಯಸ್ ಆಫ್ ಟುಡೇ. ರೂಟ್ ಕಾಸ್ ಇರುತ್ತಲ್ಲ, ರೂಟ್ ಕಾಸ್ ನೀವು ತಿಳ್ಕೊಳ್ದಲ್ಲೇ ಹೆಂಗೆ ಟ್ರೀಟ್ ಮಾಡ್ತೀರಾ ಆ್ಯಕ್ನಿನ, ನಾನು ಎಕ್ಸ್ಟ್ರಾ ಕೇರ್ ತೊಗೊಂಡು ವರ್ಕ್ ಸ್ಟ್ರೆಸ್ನ ನಾನು ಕಮ್ಮಿ ಮಾಡಿಕೊಂಡೆ. ಆವಾಗ ನನ್ನ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಚೇಂಜ್ ಬಂತು. ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡ್ತಿದ್ದು ನಾನು. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಕ್ಲೆನ್ಸರ್. ಇದು ಸ್ಕಿನ್ ಬ್ರೈಟ್ನಿಂಗ್ ಮತ್ತು ರೇಡಿಯಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಆಲ್ಸೋ ಸ್ಕಾರ್ಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಜಾಸ್ತಿ ಆಗದಿಲ್ದಿರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಐ ಆಮ್ ಬ್ಯಾಕ್ ವಿತ್ ಅನದರ್ ಸೂಪರ್ ಹೆಲ್ಪ್ಫುಲ್ ವಿಡಿಯೋ ಆ್ಯಂಡ್ ಇದು ನನ್ನ ಕಂಫರ್ಟ್ ಝೋನಿಂದ ಬಂದು ಮಾಡ್ತಿರೋ ವಿಡಿಯೋ ಇದು. ಸೊ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ. ಇವತ್ತು ನಾನು ಮಾಡ್ತಿರೋ ವಿಡಿಯೋ ಈಸ್ ಅಬೌಟ್ ಮೈ ಆ್ಯಕ್ನಿ ಜರ್ನಿ. ನನ್ನ ಆ್ಯಕ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಎಷ್ಟು ಡ್ಯೂರೇಷನ್ವರೆಗೂ ಇತ್ತು, ಎಲ್ಲ ಡೀಟೇಲ್ಸ್ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾನು ಮಾಡಿದ್ದಂಥ ದ ಪ್ರಾಡಕ್ಟ್ಸ್ ದಟ್ ಐ ಯೂಸ್ ಅಥವಾ ನಾನು ಫಾಲೋ ಮಾಡಿದ ಲೈಫ್ ಸ್ಟೈಲ್ ಅಥವಾ ಯಾವ ಥರ ಕ್ಲಿಯರ್ ಆಯಿತು ಕಂಪ್ಲೀಟ್ಲಿ ಎಲ್ಲನೂ ಇವತ್ತು ಈ ವಿಡಿಯೋಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ದ್ಯಾಟ್ ನಾನು ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೆ ನನ್ನ ಆ್ಯಕ್ನಿ ಜರ್ನಿಯಲ್ಲಿ. ಸೊ ಆ ಮಿಸ್ಟೇಕ್ಸ್ ಎಲ್ಲ ನೀವು ಮಾಡಬಾರ್ದು ಅಂತ ಐ ಆಮ್ ಹಿಯರ್ ಟುಡೇ. ಎಲ್ಲನೂ ಶೇರ್ ಮಾಡ್ಕೊತೀನಿ ಅನ್ಫಿಲ್ಟರ್. ದೇರ್ ಇಸ್ ನಥಿಂಗ್ ಟು ಹೈಡ್ ಬೇಸಿಕ್ಲಿ. ಸೊ ಏನಿದೆ ಹಾಗೇ ನಿಮ್ಮ ಹತ್ರ ಎಲ್ಲ ಡೀಟೇಲ್ಸು ನಾನು ಶೇರ್ ಮಾಡ್ಕೊತೀನಿ. ಸೊ ಆಲ್ಸೋ ಇವಾಗ 3 months ಕಂಪ್ಲೀಟ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗಿಂದ ಒಂದು ಪಾಪಪ್ ಆಗ್ತಿದ್ದಂಥ ಒಂದು ಕಮೆಂಟ್ಸ್ ಏನಂದರೆ, ಆ್ಯಕ್ನಿಗೆ ಏನು ಮಾಡಬೇಕು, ಡಾರ್ಕ್ ಸ್ಪಾಟ್ಸ್ನ ಹೆಂಗೆ ರೆಡ್ಯೂಸ್ ಮಾಡೋದು, ಹೈಪರ್ ಪಿಗ್ಮೆಂಟೇಷನ್ಗೆ ಏನು ಮಾಡಬೇಕು, ನಿಮ್ಮ ಸ್ಕಿನ್ ಈ ಥರ ಹೇಗಿದೆ, ನೀವೇನೇನು ಫಾಲೋ ಮಾಡ್ತೀರಾ, ನಿಮಗೂ ಆ್ಯಕ್ನಿ ಇತ್ತಾ, ಈ ಥರ ಕಮೆಂಟ್ಸ್ ಜಾಸ್ತಿ ಬರ್ತಿತ್ತು. ಸೊ ದೆನ್ ಐ ಥಾಟ್ ನನಗೆ ಸ್ವಲ್ಪ ಟು ಬಿ ವೆರಿ ಆನೆಸ್ಟ್ ನನಗೆ ಕಂಫರ್ಟ್ ಇಲ್ಲ ಅಷ್ಟೊಂದು ಇದ್ರ ಬಗ್ಗೆ ಮಾಡಬೇಕು ಅಂತ. ಸೊ ಬಟ್ ಐ ಥಾಟ್ ಇಷ್ಟೆಲ್ಲ ಕಮೆಂಟ್ಸ್ ನೋಡಿ ವೈ ನಾಟ್ ಅಂತ ಅನಿಸ್ತು. ನಾನು ಕೂತ್ಕೊಂಡು ಮಾತಾಡಬೇಕು ಇದ್ರ ಬಗ್ಗೆ ಅಂತ ಅನಿಸ್ತು. ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂತ ಅನಿಸ್ತು. ಸೊ ದಟ್ಸ್ ವೈ ಐ ಆಮ್ ಹಿಯರ್ ಟುಡೇ ಫಾರ್ ಯು ಗೈಸ್. ಸೊ ಸಿಟ್ ಟೈಟ್, ಇವತ್ತು ಕೂತ್ಕೊಂಡು ಮಾತಾಡೋಣ. ಓಕೆ, ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ಲೆಟ್ ಸ್ಟಾರ್ಟ್ ಟು ದಿಸ್ ವಿಡಿಯೋ. ಸೊ ಟು ಬಿಗಿನ್ ವಿತ್, ನಾನೆಲ್ಲನೂ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲದು ಯಾವಾಗ ನಂದು ಆ್ಯಕ್ನಿ ಸ್ಟಾರ್ಟ್ ಆಯಿತು, ಪ್ರಾಡಕ್ಟ್ಸ್ ಯಾವುದ್ಯಾವ್ದು ಯೂಸ್ ಮಾಡ್ತಿದ್ದೆ, ಯಾವ ಟೈಮಲ್ಲಿ ನಾನು ಡರ್ಮ್ಯಾಟ್ನ ಮೀಟ್ ಮಾಡಿದ್ದು, ಡರ್ಮಟೋಲಜಿಸ್ಟ್ನ, ಎಲ್ಲನೂ ನಾನು ರಿಟನ್ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ನಾನು ಯಾವುದೂ ಪಾಯಿಂಟ್ಸ್ ನಿಮಗೆ ಹೇಳೋದ್ರಲ್ಲಿ ಮರಿಬಾರ್ದು ಅಂತ. ಸೊ ದ್ಯಾಟ್ಸ್ ವೈ ಐ ಹ್ಯಾವ್ ಕಮ್ ಪ್ರಿಪೇರ್ಡ್ ಫಾರ್ ಯು ಗೈಸ್. ಓಕೆ, ಸೊ ಟು ಬಿಗಿನ್ ವಿತ್ ಒಂದು ಸ್ಟೋರಿ ಥರ ಹೇಳ್ಬಿಡ್ತೀನಿ. ಬೇಸಿಕಲಿ ನನಗೆ ಆ್ಯಕ್ನಿ ಯಾವಾಗ ಇಂದ ಸ್ಟಾರ್ಟ್ ಆಯಿತು ಅಂತ. So let's go with part 1 on how and when I got acne. ಓಕೆ, ಸೊ ಬೇಸಿಕಲಿ ನಂದು ಟೀನೇಜಿಂದ ಆ್ಯಕ್ನೀಸ್ ಅಂತ ಅಂದರೆ ಟೀನೇಜ್ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಬರುತ್ತಲ್ವಾ. ಸೊ ನನಗೆ ಟೀನೇಜಲ್ಲಿ ಪಿಂಪಲ್ಸೇ ಇರಲಿಲ್ಲ. ಪ್ರಾಬಬ್ಲಿ ನನ್ನ ಎಂಟೈರ್ ಲೈಫಲ್ಲಿ ಐ ಹ್ಯಾವ್ ನೆವರ್ ಫೇಸ್ಡ್ ಆ್ಯಕ್ನಿ ಪ್ರಾಬ್ಲಮ್ ಆ್ಯಟ್ ಆಲ್. ಓಕೆ, ಸೊ ನನ್ನ ಟೀನೇಜಲ್ಲೂ ಇರಲಿಲ್ಲ. ನಾನು 18, 20 ಇಯರ್ಸ್, 16, 17 ನನಗೆ ಯಾವುದೂ ಪಿಂಪಲ್ಸ್ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ನಾನು ಗ್ರ್ಯಾಜುಯೇಷನ್ ಮುಗಿಸಿದ ತಕ್ಷಣ ಇಮಿಡಿಯೇಟ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್ ಕಾರ್ಪೊರೇಟಲ್ಲಿ. ಸೊ ಫಸ್ಟ್ ಕಂಪನಿಗೆ ಹೋದೆ, ಅಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಹೋಗಿ 1.5 years ಆದಮೇಲೆ 1.5 or ಆಲ್ಮೋಸ್ಟ್ 2 years ಆದಮೇಲೆ ನನಗೆ ಸ್ಟಾರ್ಟ್ ಆಗಿದ್ದು ಆ್ಯಕ್ನಿ. ದೆನ್ ಐ ವಾಸ್ ಲೈಕ್, ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಬಂದಾಗಲೇ ನಾನು ಅಂದ್ಕೊಂಡೆ ನನಗೆ ಅದಕ್ಕೆ ತೊಗೊಳಕ್ಕೆ ನನಗೆ 3-4 months ಬೇಕಿತ್ತು ನನಗೆ ಬಂದಿದೆ ಅಂತ. ಬಿಕಾಸ್ ನಾನು ಎಂಟೈರ್ ಜರ್ನಿಯಲ್ಲಿ ನಂಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಬಂದಿಲ್ಲ. ಆ ಥರ ಬಂದರೂ ಯಾವ ಥರ ಡೀಲ್ ಮಾಡಬೇಕಂತೂ ನನಗೆ ಗೊತ್ತಿರಲಿಲ್ಲ. ಇಟ್ ವಾಸ್ ಸೋ ಹಾರ್ಡ್ ಫಾರ್ ಮೀ. ಆಲ್ಮೋಸ್ಟ್ ಬರೀ ಫೋರ್ಹೆಡ್ ಅಲ್ಲ, ಬರೀ ಚೀಕ್ಸಲ್ಲಿ ಮಾತ್ರ ಬೋತ್ ಸೈಡ್ಸ್ ಎಲ್ಲ ಕವರ್ ಆಗಿಬಿಟ್ಟಿತ್ತು. ಸೊ ಸ್ಟಾರ್ಟಿಂಗ್ ಹಾಗೆ ಸ್ವಲ್ಪ ಕಮ್ಮಿ ಇತ್ತು, ಮಾರ್ಕ್ಸ್ ಎಲ್ಲ ಏನೂ ಇರಲಿಲ್ಲ, ಬಟ್ ಬರೀ ಆ್ಯಕ್ನಿ ಬರ್ತಿತ್ತು. ಪಸ್ ಥರ ಆ್ಯಕ್ನಿ ಅಲ್ಲ, ನಾರ್ಮಲ್ ಆ್ಯಕ್ನಿ, ಆ ಥರ ಇಲ್ಲ, ಥ್ಯಾಂಕ್ ಗಾಡ್ ಆ ಥರ ಏನೂ ಬಂದಿರಲಿಲ್ಲ. ಅದಾದಮೇಲೆ ನಾನು ಏನು ಮಾಡಿದೆ, ಇಗ್ನೋರ್ ಮಾಡಿಬಿಟ್ಟೆ. ಸೊ ಫಸ್ಟ್ ನಾನು ನಿಮಗೆ ಸ್ಟಾರ್ಟಿಂಗಲ್ಲೂ ಹೇಳಿದ್ದೆ, ನಾನು ಮಿಸ್ಟೇಕ್ಸ್ ಮಾಡಿದ್ದೆ ಸ್ವಲ್ಪ, ಅದನ್ನು ಕೂಡ ನಿಮಗೆ ಹೇಳ್ತೀನಿ ಸೊ ದಟ್ ನೀವು ಆ ಮಿಸ್ಟೇಕ್ ಮಾಡಬಾರ್ದು ಅಂತ. ಸೊ ನಾನು ಮಾಡಿದ್ದೊಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾನು ಅದನ್ನು ಟ್ರೀಟ್ ಮಾಡಲಿಲ್ಲ ಪ್ರಾಪರಾಗಿ. ಅದು ಬಂದಿದ್ದೆ ಅದೇ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟೆ ತುಂಬ. ಅಫ್ಕೋರ್ಸ್ ಐ ವಾಸ್ ಸೋ ಫ್ರಸ್ಟ್ರೇಟೆಡ್, ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಆಗಿತ್ತು ನನಗೆ. ಬಿಕಾಸ್ ಅದನ್ನು ನಾನು ಆಲ್ರೆಡಿ ವರ್ಕಿಂಗ್ ವರ್ಕಿಂಗ್ ಪ್ಲೇಸಲ್ಲಿದ್ದೆ ನಾನು. ಆ ಟೈಮಲ್ಲಿ ಅದು ಬರೋದು, ಯು ಗೈಸ್ ನೋ ರೈಟ್, ಕಾನ್ಫಿಡೆನ್ಸ್ನ ಡೌನ್ ಮಾಡುತ್ತೆ ಯಾರಿಗೆ ಆಗಲಿ, ಎಸ್ಪೆಷಲಿ ಫಾರ್ ವುಮೆನ್ಸ್. ಓಕೆ, ಫೇಸ್ ಇಸ್ ಎವ್ರಿಥಿಂಗ್ ಫಾರ್ ದೆಮ್. ಆ ಟೈಮಲ್ಲಿ ಆ ಥರ ಎಲ್ಲ ಇತ್ತು. ಸೊ ನಾನು ಹಂಗೆ ಅನ್ಟ್ರೀಟ್ ಮಾಡಿ ಬಿಟ್ಬಿಟ್ಟಿದ್ದೆ ನಾನು. ಏನು ಪ್ರಾಪರಾಗಿ ಏನು ಹಾಕೊತಿಲ್ಲ, ನಾರ್ಮಲ್ ನನ್ನ ಸ್ಕಿನ್ ರೂಟೀನ್ ನಾನು ಏನು ಮಾಡ್ತಿದ್ದೆ,
ನಾರ್ಮಲ್, ಅದೂ ಎವ್ರಿ ಸಿಂಗಲ್ ಡೇ ನಾನು ಮಾಡ್ತಿರಲಿಲ್ಲ ಬಿಕಾಸ್ ವರ್ಕ್ ಪ್ರೆಷರ್ ನನಗೆ ಜಾಸ್ತಿ ಇತ್ತು. ಸೊ ನಾನು ವರ್ಕ್ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನ್ನ ಟ್ರೈನಿಂಗ್ಸು, ವರ್ಕ್ ಮೀಟಿಂಗ್ ಆ ಥರ ಎಲ್ಲ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದೆ. ಸೊ ನನ್ನ ಕಡೆ ನಾನು ಕಾನ್ಸಂಟ್ರೇಟ್ ಮಾಡಲಿಲ್ಲ. ದಟ್ ಈಸ್ ವೇರ್ ಐ ವೆಂಟ್ ರಾಂಗ್ ಕಂಪ್ಲೀಟ್ಲಿ. ಅದಾದಮೇಲೆ 3-4 ಮಂತ್ಸ್ ಹಾಗೆ ಬಿಟ್ಟಿದ್ನಾ, ಕಮ್ಮಿ ಆಗುತ್ತೆ ಅಂತ. ಬಟ್ ಗೆಸ್ ವಾಟ್, ಕಮ್ಮಿ ಆಗಲಿಲ್ಲ, ಬಟ್ ಇನ್ ಕೇಸ್ ಜಾಸ್ತಿ ಆಗೋಯಿತು. ಹೋಗ್ತಾ ಜಾಸ್ತಿನೇ ಆಯಿತು ನನಗದು. ನಾನು ಪ್ರಾಪರಾಗಿ ಟ್ರೀಟ್ ಮಾಡಿಲ್ಲ. ದೆನ್ ಐ ವಾಸ್ ಲೈಕ್, ಇಲ್ಲ ಏನೋ ಮಾಡಬೇಕು ಇದಕ್ಕೆ ಅಂತ. ದೆನ್ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಅಬೌಟ್ ಇಟ್. ನಾನು ಆನ್ಲೈನಲ್ಲೆಲ್ಲ ಪ್ರೊಫೆಷ್ನಲ್ಸ್ ಆಗಿರ್ಬೋದು, ಈ ಪ್ರೊಫೆಷ್ನಲ್ ಡರ್ಮಟಾಲಜಿಸ್ಟ್ ಎಲ್ಲನೂ ಯೂಟ್ಯೂಬಲ್ಲಿ ಅವರು ವೀಡಿಯೋಸ್ ಆಗಿರ್ಬೋದು ಆನ್ ಆಲ್ ದ ಆಸ್ಪೆಕ್ಟ್ಸ್ ಎಲ್ಲ ಥರ ವೀಡಿಯೋಸ್ ಮಾಡಿ ಹಾಕ್ತಾರೆ. ಸೊ ಅವ್ರದ್ದೆಲ್ಲ ನಾನು ರೆಫರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾಟ್ ಓನ್ಲಿ ಇಂಡಿಯನ್ ಬಟ್ ಫಾರಿನ್, ಅಬ್ರಾಡಲ್ಲಿರೋ ಡಾಕ್ಟರ್ಸ್ ಕೂಡ ಸಜೆಷನ್ಸ್, ರೆಕಮೆಂಡೇಷನ್ಸ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನಾನು ಚೆಕ್ ಮಾಡ್ತಿದ್ದೆ. ಆವಾಗ ನನಗೆ ಒಂದು ಬಂದಿದ್ದು ಕ್ರೀಮ್ ಟ್ರೆಟಿನ್ 0.025% ಕಾನ್ಸಂಟ್ರೇಷನಲ್ಲಿರೋ ಒಂದು ಕ್ರೀಮ್. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಆ ಕ್ರೀಮ್ ಬಗ್ಗೆ ಗೊತ್ತಾಯಿತು ನನಗೆ. ಅದ್ರ ಬಗ್ಗೆ ನಾನು ಡೀಟೇಲಾಗಿ ತಿಳ್ಕೊಂಡೆ ಕೂಡ. ಆ್ಯಂಡ್ ಆಲ್ಸೋ ಟ್ರಿಗರಿಂಗ್ ತುಂಬ ಫೇಸಿಗೆ, ಇನ್ ಕೇಸ್ ನಮಗೆ ಸೆಟ್ ಆಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ವರ್ಸ್ಟ್ ಕೂಡ ಮಾಡ್ಬೋದು ಅಂತ ಎಲ್ಲರೂ ಹೇಳಿದರು. ಬಟ್ ದೆನ್ ಐ ವಾಸ್ ಲೈಕ್, ಏನಾರು ಆಗಲಿ ಫಾಲೋ ಮಾಡ್ಬಿಡೋಣ, ಬಿಕಾಸ್ ನಂಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಓಕೆ, ಸೊ ದ್ಯಾಟ್ ವಾಸ್ ದಿ ಮೇನ್ ರೀಸನ್. ಸೊ ಅದಾದಮೇಲೆ ನಾನು ಸ್ಲೋಲಿ ಟ್ರೆಟಿನ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಒಂದು ಗೊತ್ತಾಗಿದೆ, ನೈಟ್ ಮಾತ್ರ ಹಾಕ್ಕೊಬೇಕು ಅದನ್ನ ಅಂತ. ಟು ಸ್ಟಾರ್ಟ್ ಆಫ್ ವಿತ್ ನಾನು ವೀಕ್ಲಿ ಟ್ವೈಸ್ ಮಾತ್ರ ಹಾಕ್ಕೊತಿದ್ದೆ. ಅದಕ್ಕೆ ಸರ್ಟನ್ ಇದ್ದಿದ್ದೆ, ಎವ್ರಿ ಸಿಂಗಲ್ ಡೇ ಫೇಸಿಗೆ ಸೆಟ್ ಆಗಲ್ಲ. ಯೋರ್ ಫೇಸ್ ಕೆನಾಟ್ ಟೇಕ್ ದಟ್ ಟ್ರಿಗರ್. ಅಷ್ಟೊಂದು ಹೈ ಕಾನ್ಸಂಟ್ರೇಷನ್ ಇರುತ್ತೆ ಅದರಲ್ಲಿ, ಕೆಮಿಕಲ್ಸ್ ಆಗಿರ್ಬೋದು ಎಲ್ಲನೂ ಆಗಿರ್ಬೋದು, ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗೋಲ್ಲ. ಸೊ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿಕೊಂಡೆ 1-2 ಡೇಸ್. ಅದಾದಮೇಲೆ ಏನೂ ಆಗಲಿಲ್ಲ, ಒಂಚೂರು ಇಚಿಂಗ್ ಥರ ಬಂತು, ಬಟ್ ಸ್ಟಿಲ್ ಮ್ಯಾನೇಜಬಲ್. ಅದ್ರ ಇತ್ತು, ಇಚಿಂಗ್ ಬರುತ್ತೆ, ಫೇಸಿಗೆ ಹಾಕಿದ್ರೆ ಬರ್ನಿಂಗ್ ಸೆನ್ಸೇಷನ್ ಸ್ವಲ್ಪ ಎಲ್ಲ ಬರುತ್ತೆ ಅಂತ ಇತ್ತು. ದೆನ್ ಐ ವಾಸ್ ಲೈಕ್ ಫುಲ್ ಕಾನ್ಫಿಡೆಂಟಿಂದ ಏನಾರು ಆಗಲಿ ಟ್ರೈ ಮಾಡಬೇಡ ಅಂತ ನಾನು ಮಾಡಿದ್ದು. ಸೊ ಟು ಬಿ ವೆರಿ ಆನೆಸ್ಟ್, ಟಚ್ ವುಡ್, ನನಗೆ ಅದು ಹೆಂಗೋ ಆ ಕ್ರೀಮ್ ಸೆಟ್ ಆಗೋಯಿತು. ಬಟ್ ಸೆಟ್ ಆಗಿದ್ದು ಯಾವಾಗ ಹೇಳಿ, 2 ಮಂತ್ಸ್ ಆದಮೇಲೆ. 2 ಮಂತ್ಸ್ ಆದಮೇಲೆ ನನಗೆ ಆ ಕ್ರೀಮ್ ಸೆಟ್ ಆಗಿದ್ದು. ಅಲ್ಲಿವರೆಗೂ ಸಿವಿಯರ್ ಪರ್ಜಿಂಗ್ ಅಂದರೆ ನೀವು ಬೇಕಾದ್ರೆ ಗೂಗಲೆಲ್ಲ ಮಾಡಿ ನೋಡ್ಬೋದು. ಸ್ಕಿನ್ನೆಲ್ಲ ಹಂಗೆ ಸ್ವಲ್ಪ ಪೀಲ್ ಆಫ್ ಆಗುತ್ತೆ, ಡ್ರೈ ಆಗುತ್ತೆ. ಆ್ಯಕ್ನಿ ಅಂತೂ ಹೋಯಿತು, ಆ್ಯಕ್ನಿ ಸ್ಲೋಲಿ ಹೋಯಿತು. ಬಟ್ ನಾನೊಂದು 4-5 ಮಂತ್ಸ್ ಏನು ಟ್ರೀಟ್ ಮಾಡ್ದಲ್ಲೇ ಬಿಟ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದು ವರ್ಸ್ಟ್ ಆಗಿದ್ದು ಆವಾಗಲೇ. ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಏನಿತ್ತು, ಸ್ಕಾರ್ಸ್ ಥರ, ಅದು ಆಗಿಬಿಟ್ಟಿತ್ತು ಸ್ಕಿನ್ ಮೇಲೆ. ಅದನ್ನೇ ಹಿಂಗೆ ಹೋಗಿಸ್ಕೊಳ್ಳೋದು, ಅದಕ್ಕೂ ಟೈಮ್ ಬೇಕು. ಟ್ರೆಟಿನಾನ್ ಕ್ರೀಮ್ ಕೂಡ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ರೆಟಿನಾಲ್, ಆ್ಯಂಟಿ ಏಜಿಂಗ್ ಕ್ರೀಮ್. ಇದು ಬರೀ ನಮ್ಮ ಏಜ್ ಅಲ್ಲ, 30s 40s ಅವರು ಆರಾಮಾಗಿ ಅದನ್ನು ವೇರ್ ಮಾಡ್ಬೋದು. ಓಕೆ, ಸೊ ನಾನು ಅದನ್ನು ವೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಯೂಸ್ ಮಾಡೋಕ್ಕೆ. ಸ್ಲೋಲಿ 2 ವೀಕ್ಸ್, ಟ್ವೈಸ್ ಅ ವೀಕ್, ಆಮೇಲೆ ಥ್ರೈಸ್ ಅ ವೀಕ್. ಈಗ ಕರೆಂಟ್ಲಿ ನಾನು ಎವ್ರಿ ಸಿಂಗಲ್ ಡೇ ಅದನ್ನು ಯೂಸ್ ಮಾಡ್ತಿದ್ದೀನಿ. ಟಿಲ್ ಡೇಟ್ ನಾನು ಅದನ್ನು ಬಿಟ್ಟಿಲ್ಲ, ಬಿಕಾಸ್ ಅದೇ ಕ್ರೀಮೇ ಬೇಸಿಕಲಿ ದಟ್ ಸೇವ್ಡ್ ಮೈ ಫೇಸ್. ನನ್ನ ನಾರ್ಮಲ್ ಸ್ಕಿನ್ ಏನಿತ್ತು, ನನ್ನ ನಾರ್ಮಲ್ ಆ್ಯಕ್ನಿ ಫ್ರೀ ಫೇಸ್ ಏನಿತ್ತಲ್ಲ, ಥ್ರೂ ಔಟ್ ಮೈ ಲೈಫ್, ಆ ಥರ ಸ್ಕಿನ್ ನನಗೆ ಮತ್ತೆ ವಾಪಸ್ ಸಿಕ್ತು ಬಿಕಾಸ್ ಆಫ್ ದಟ್ ಕ್ರೀಮ್. ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ, ಬೇರೆ ಯಾವುದು ಪ್ರಾಡಕ್ಟ್ಸ್ ಟ್ರೈ ಮಾಡ್ತಿರಲಿಲ್ಲ, ಏನೂ ಇಲ್ಲ. ಆ್ಯಂಡ್ ಆಲ್ಸೋ ದಿಸ್ ಒನ್ ಟ್ರೆಟಿನ್. ಓಕೆ, ಆ್ಯಂಡ್ ಆಲ್ಸೋ ಲಾಸ್ಟಲ್ಲಿ ಈ ವಿಡಿಯೋ ಎಂಡಲ್ಲಿ ಡಿಸ್ಕ್ಲೇಮರ್ ಕೂಡ ಕೊಡ್ತೀನಿ, ಅದೇನು ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ, ದೆನ್ ಐ ವಾಸ್ ಲೈಕ್, ಓಕೆ, ಒಂದು ಸರಿ ಆ್ಯಕ್ನಿ ಸ್ಕಾರ್ಸ್ ಮತ್ತು ಮಾರ್ಕ್ಸ್ ಎಲ್ಲ ಇದೆಯಲ್ಲ, ನಮ್ಮ ಮನೆಯಲ್ಲೆಲ್ಲ ಹೇಳ್ತಿದ್ರು, ಈ ಪಿಟೆಡ್ ಸ್ಕಿನ್ಸ್ ಆಗುತ್ತೆ ನೋಡಿ, ಅದೂ ಇಮೇಜ್ನ ನಾನು ಹಾಕಿರ್ತೀನಿ, ಚೆಕ್ ಮಾಡಿ. ಫುಲ್ ಹೋಲ್ ಥರ ಆಗಿಬಿಡುತ್ತೆ ಫೇಸು, ಅದಾಗಿಬಿಡುತ್ತೆ. ಈ ಸ್ಕಾರ್ಸು ಓಲ್ಡ್ ಆಗ್ತಾ ಇಟ್ ವಿಲ್ ಟರ್ನ್ ಇನ್ ಟು ಅ ಪಿಟ್ಟೆಡ್ ಫೇಸ್ ಥರ, ಹೋಲ್ಸ್ ಬರೋ ಥರ, ಎಲ್ಲೆಲ್ಲ ಆ್ಯಕ್ನಿ ಬಂದು ಹೋಗಿತ್ತು ಅಲ್ಲೆಲ್ಲ ಹೋಲ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರು. ಇದಕ್ಕೆ ಭಯ ಪಡ್ಕೊಂಡು ನಾನು ಹೋಗಿ ಡರ್ಮಟಾಲಜಿಸ್ಟ್ ಹೋಗೇ ಬೇಡ ಅಂತ. ಇನ್ನೇನು ನಾನು ಆ್ಯಕ್ನಿ ಮಾರ್ಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೆ ನಾನು 2 ಮಂತ್ಸಲ್ಲಿ ಕರೆಕ್ಟಾಗಿ. ಸೊ ಓವರಾಲ್ ನನಗೆ ಆ್ಯಕ್ನಿ ಜರ್ನಿ ಅಂತ ಮಾತಾಡಿದ್ರೆ ಆಲ್ಮೋಸ್ಟ್ ಒಂದು 10-11 ಮಂತ್ಸ್ ಇತ್ತು. 10-11 ಮಂತ್ಸಲ್ಲಿ ಸ್ಟಾರ್ಟಿಂಗಿಂದ ಇಗ್ನೋರ್ ಮಾಡ್ಕೊಂಡು ಲಾಸ್ಟ್ 2 ಮಂತ್ಸಲ್ಲಿ ಮಾತ್ರ ನಾನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಿದ್ದು. ನಾನು ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದು ಅವಾಗಲೇ. ಸೊ ಅವ್ರು ಬೈದರು ಕೂಡ, ಬಟ್ ಸ್ಟಿಲ್ ಶಿ ಅಪ್ರಿಷಿಯೇಟೆಡ್ ಮೀ. ಥ್ಯಾಂಕ್ಫುಲಿ ನೀನು ಟ್ರೆಟಿನ್ ಕ್ರೀಮ್ನ ಅಪ್ಲೈ ಮಾಡಿಕೊಂಡು ಹೆಂಗೋ ಮಾಡಿ ಮ್ಯಾನೇಜ್ ಮಾಡಿದೆ, ಇಲ್ಲಾಂದರೆ ಸಿಕ್ಕಾಪಟ್ಟೆ ವರ್ಸ್ಟ್ ಆಗ್ತಿತ್ತು ಆ್ಯಕ್ನಿ ಅಂತ. ಆ್ಯಂಡ್ ಆಲ್ಸೋ ನಾನು ನಿಮಗೂ ಎಂತಕ್ಕೆ ಸಜೆಸ್ಟ್ ಮಾಡ್ತಿದ್ದೀನಿ, ಇದೆಲ್ಲ ಸ್ಟೋರಿ ಹೇಳ್ತಿದ್ದೀನಿ ಅಂದರೆ, ನಿಮಗೂ ನನ್ನ ಥರ ಇಗ್ನೋರ್ ಯಾರು ಮಾಡ್ತಿದ್ದೀರಾ ಅವ್ರು ದಯವಿಟ್ಟು ಇಗ್ನೋರ್ ಮಾಡಿಬಿಡಿ ಅಂತ ಹೇಳ್ತಿದ್ದೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಆ್ಯಕ್ನಿ ನಮ್ಮ 20sಲ್ಲಿ ಬರುತ್ತೆ ಅಂತಂದರೆ ಅದಕ್ಕೆ ಒಂದು ಮೇಜರ್ ರೀಸನ್ ಏನಂದರೆ ಹಾರ್ಮೋನಲ್ ಆ್ಯಕ್ನಿ ಇರುತ್ತೆ, ಇಲ್ಲಾಂದರೆ ಸ್ಟ್ರೆಸ್ಸಿಗೆ ಆ್ಯಕ್ನಿ ಬಂದಿರುತ್ತೆ, ಇಲ್ಲ ಬೇರೆ ಏನಾದ್ರು ಸಿವಿಯರ್ ಹೆಲ್ತ್ ಕಂಡೀಷನ್ಸ್ ಏನಾದ್ರು ಆಗಿರುತ್ತೆ. ಲಿವರ್ ಹೆಲ್ತ್ ಚೆನ್ನಾಗಿರಲ್ಲ, ಗಟ್ ಹೆಲ್ತ್ ಚೆನ್ನಾಗಿರಲ್ಲ ಅಂದರೂ ನಿಮ್ಮ ಫೇಸ್ ಮೇಲೆ ಬಾಯ್ಲ್ಸ್ ಬರೋದು, ಆ್ಯಕ್ನಿ.
ಸೊ ಅದರಿಂದನೂ ಆ್ಯಕ್ನೀಸ್ ಅಂತೂ ಫಾರ್ಮೇಷನ್ ತುಂಬ ಚೆನ್ನಾಗಾಗತ್ತೆ. ಸೊ ನೀವು ನಿಮಗೆ ಯಾವುದರಿಂದ ಬಂದಿದೆ ಆ್ಯಕ್ನಿ ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ ರೂಟ್ ಕಾಸ್ ಇರುತ್ತಲ್ಲ, ರೂಟ್ ಕಾಸ್ ನೀವು ತಿಳ್ಕೊಳ್ದಲ್ಲೇ ಹೆಂಗೆ ಟ್ರೀಟ್ ಮಾಡ್ತೀರಾ ಆ್ಯಕ್ನಿನ, ಯಾವ ಬೇಸಿಸ್ ಮೇಲೆ ಟ್ರೀಟ್ ಮಾಡ್ತೀರಾ ಅಲ್ವಾ. ಸೊ ಫಸ್ಟ್ ಏನಂದರೆ ರೂಟ್ ಕಾಸ್ ತಿಳ್ಕೊಬೇಕು. ಅದಕ್ಕೆ ನೀವು ಡರ್ಮಟಾಲಜಿಸ್ಟ್ ಒಂದು ಪ್ರೊಫೆಷ್ನಲ್ಸ್ ಬೇಕೇ ಬೇಕು. ಬಿಕಾಸ್ ನಾವು ಪ್ರೊಫೆಷ್ನಲ್ಸ್ ಅಲ್ಲ, ಡಾಕ್ಟರ್ಸ್ ಮಾತ್ರ ಇದು ಕ್ಯಾನ್ಸಲ್ ಮಾಡೋಕ್ಕಾಗೋದು. ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಆಗಿರ್ಬೋದು, ಯುವರ್ ಬಾಡಿ ಟೆಂಪರೇಚರ್ ಅಕಾರ್ಡಿಂಗ್ ಟು ದ್ಯಾಟ್ ಅವ್ರು ಮೆಡಿಕೇಷನ್ಸ್ನ ಸಜೆಸ್ಟ್ ಮಾಡ್ತಾರೆ. ನನಗೆ ಸೆಟ್ ಆಗೋದು ನಿಮಗೆ ಆಗ್ದಲೇ ಇರ್ಬೋದಲ್ವಾ. ಅದಕ್ಕೆ ನಾನು ಫಸ್ಟು ನಿಮಗೆ ಪುಷ್ ಮಾಡ್ತಿರೋದೆ ಒಂದು ಡರ್ಮಟೋಲಜಿಸ್ಟನ್ನು ನೀವು ಮೀಟ್ ಮಾಡಲೇಬೇಕು. ಬಿಕಾಸ್ ನನಗೆ ಡರ್ಮಟೋಲಜಿಸ್ಟ್ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಸ್ಟ್ರೆಸ್ ಆ್ಯಕ್ನಿ ಅಂತ. ಸ್ಟ್ರೆಸ್ಸಿಗೆ ಬಂದಿರೋ ಆ್ಯಕ್ನಿ ನನಗೆ, ನಾಟ್ ಹಾರ್ಮೋನಲ್ ಆ್ಯಕ್ನಿ, ಸ್ಟ್ರೆಸ್ಸಿಗೆ ಬಂದಿರೋದು. ನಾನು ಹೇಳಿದೆಲ್ಲ ವರ್ಕ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ, ಅದಾದಮೇಲೆ ನನಗೆ ಬಂತು ಅಂತ. ಬಿಕಾಸ್ ಆಫ್ ದಿ ವರ್ಕ್ ಪ್ರೆಷರ್ ನನಗೆಲ್ಲ ತುಂಬ ಜಾಸ್ತಿ ಇತ್ತು, ವರ್ಕ್ ಪ್ರೆಷರೆಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಗೊತ್ತಲ್ಲ ಹೆಂಗಿರುತ್ತೆ ಅಂತ, ವರ್ಕ್ ಕಲಿಬೇಕಿತ್ತು, ಅದು ಇದು ಎಲ್ಲಾದ್ರ ಮಧ್ಯೆ ಬರೀ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ನನಗೆ ಬಂದಿದ್ದೆ ಅದಕ್ಕೆ. ನಾನೇನು ಮಾಡಿದೆ, ಕರೆಕ್ಟಾಗಿ ಟ್ರೀಟ್ ಮಾಡಿಲ್ಲ. ಇನ್ನೂ 5-6 ಮಂತ್ಸ್ ಹಾಗೆ ಪುಷ್ ಮಾಡಿದೆ. ಜೊತೆಗೆ ವರ್ಕ್ ಕೂಡ ಹಾಗೆ ಮಾಡ್ತಿದ್ದೆ. ಆಬ್ವಿಯಸ್ಲಿ ವರ್ಸ್ಟ್ ಆಗೋಯಿತು ಹಾಗೆ ನನ್ನ ಸ್ಕಿನ್ನು. ಇವಾಗಲೂ ಹೇಳಬೇಕಂದ್ರೆ ಯಾವುದೋ ಒಂದು ಆಮೇಲೆ ತೋರಿಸ್ತೀನಿ, ಒಂದು ಸ್ಕಾರ್ ಇದೆ ನನ್ನ ಫೇಸಲ್ಲಿ ಇವಾಗ್ಲೂ, ಸ್ಮಾಲ್. ಇದನ್ನು ಇಫ್ ಯು ಕ್ಯಾನ್ ಸಿ, ಇಲ್ಲೇನೋ ಒಂದು ಸ್ಕಾರ್ ಥರ ಇದೆ, ಅದು ಒಂದು ಆ ಥರ ಉಳಿದಿದೆ. ಬಟ್ ಫೇಸ್ ಫುಲ್ಲು ಆಗುತ್ತೆ ಅಂತ ಡಾಕ್ಟರ್ ಬೈದ್ಬಿಟ್ಟಿದ್ರು, ಮಾಡ್ಕೊತೀಯಾ ನಿನ್ನ ಫೇಸ್ ಫುಲ್ಲು ಅಂತ ನೀನು ಮಾಡಿರೋ ನೆಗ್ಲಿಜೆನ್ಸಿಗೆ. ಬಟ್ ಥ್ಯಾಂಕ್ಫುಲಿ ಆಗಲಿಲ್ಲ, ಬಿಕಾಸ್ ನಾನು ಟ್ರೆಟಿನ್ನ ಸ್ಟಾರ್ಟ್ ಮಾಡಿದ್ದೆ. ಆ್ಯಂಡ್ ಆಲ್ಸೋ ಡಾಕ್ಟ್ರ್ ಹತ್ರ ಹೋಗಿ ಬಂದಮೇಲೆ ಪ್ರಾಪರಾಗೆ ಒಂದು ರುಟೀನ್ ಅಂತ ಫಾಲೋ ಮಾಡಿ ನನ್ನ ಸ್ಕಿನ್ನಿಗೆ ನಾನು ಎಕ್ಸ್ಟ್ರಾ ಕೇರ್ ತೊಗೊಂಡು ವರ್ಕ್ ಸ್ಟ್ರೆಸ್ನ ನಾನು ಕಮ್ಮಿ ಮಾಡಿಕೊಂಡೆ. ಆವಾಗ ನನ್ನ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಚೇಂಜ್ ಬಂತು. ದ್ಯಾಟ್ ವಾಸ್ ದಿ ಮೇಜರ್ ಸ್ಟೆಪ್. ಆ್ಯಂಡ್ ಆಲ್ಸೋ ನಾನು ಟ್ರೆಟಿನ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಅಲ್ವಾ, ಅದರಿಂದ ನಂಗೆ ತುಂಬ ಚೆನ್ನಾಗಾಗಿತ್ತು ಸ್ಕಿನ್ನು. ಬೇಸಿಕಲಿ ತುಂಬ ಚೆನ್ನಾಗಾಯಿತು ಎವ್ರಿಥಿಂಗ್. ಆರಾಮಾಗಿ ಸ್ಲೋಲಿ ಹೈಪರ್ ಪಿಗ್ಮೆಂಟೇಷನ್ಸ್ ಮಾರ್ಕ್ಸ್ ಎಲ್ಲ ಏನಿತ್ತು ಅದು ಫೇಡ್ ಅವೇ ಆಗ್ತು. ಯಾವುದು ಸ್ಕಾರ್ಸ್ ಎಲ್ಲ, ಯಾವುದು ಪಿಟೆಡ್ ಸ್ಕಿನ್ ಆಗಲಿಲ್ಲ ನನಗೆ, ಬೈ ಗಾಡ್ ಗ್ರೇಸ್. ಅದಾದಮೇಲೆ ನಾನು ಆಲ್ರೆಡಿ ನಿಮಗೆ 2 ಸ್ಟೆಪ್ಸಲ್ಲಿ ತೋರಿಸ್ತೀನಿ. ಒಂದು ಮಾರ್ನಿಂಗ್ ರೂಟೀನಲ್ಲಿ ಏನು ಮಾಡ್ತೀನಿ, ನೈಟ್ ರೂಟೀನಲ್ಲಿ ಏನು ಮಾಡ್ತೀನಿ ಅಂತ. ಸೊ ಫಸ್ಟ್ ಮಾರ್ನಿಂಗ್ ರೂಟೀನಲ್ಲಿ ದ ಪ್ರಾಡಕ್ಟ್ಸ್ ದಟ್ ಐ ಯೂಸ್ ಬೇಸಿಕಲಿ. ಸೊ ಮಾರ್ನಿಂಗಲ್ಲಿ ಫಸ್ಟ್ ಕ್ಲೆನ್ಸರ್, ಸೆಟಾಫಿಲ್ ಕ್ಲೆನ್ಸರ್ ಯೂಸ್ ಮಾಡ್ತಿದ್ದೆ ನಾನು. ದಿಸ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಕ್ಲೆನ್ಸರ್. ಇದನ್ನು ನಾನು ನನ್ನ ಸ್ಕಿನ್ ಕೇರ್ ರೂಟೀನಲ್ಲೂ ತೋರಿಸಿದ್ದೆ, ಇದ್ರ ಬಗ್ಗೆ ತುಂಬ ಮಾತಾಡಿದ್ದೀನಿ. ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ವರ್ಲ್ಡ್ ವೈಡ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೆಟಾಫಿಲ್ ಇಸ್ ಸೋ ಗುಡ್ ಫಾರ್ ಯುವರ್ ಸ್ಕಿನ್, ಎಲ್ಲ ಸ್ಕಿನ್ ಟೈಪಿಗೂ ಸೆಟ್ ಆಗುತ್ತೆ. ಓಕೆ, ಸೊ ನಾನು ಫಸ್ಟ್ ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರಿಂದ ಒಂದು 2 ಮಿನಿಟ್ಸ್ ಕ್ಲೆನ್ಸ್ ಮಾಡ್ಕೊತೀನಿ ಫೇಸ್. ಅದಾದಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಫಸ್ಟ್ ಟೋನರ್. ದಿಸ್ ಈಸ್ ಪ್ಲಮ್ ನಯಾಸಿನಮೈಡ್ ಟೋನರ್ ಇದು. ದಿಸ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್. ಇದು ಒಂದು 3rd ಟೈಮ್ ಪರ್ಚೇಸ್ ಆಗಿರ್ಬೋದು. ಕಂಪ್ಲೀಟ್ಲಿ ಅದು ಓಪನ್ ಪೋರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ ಬೇಸಿಕಲಿ ಟೈಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ, ಟೈಟನ್ಸ್ ಯುವರ್ ಸ್ಕಿನ್ ಟು ಆನ್ ಎಕ್ಸ್ಟೆಂಟ್. ಆ ಥರ ಟೋನರ್ ಇದು. ಸೊ ಟೋನರ್ ಆದಮೇಲೆ ಮಾಯ್ಶ್ಚರೈಸರ್. ದಿಸ್ ಈಸ್ ಅಕ್ವಾಸಾಫ್ಟ್ ಮಾಯ್ಶ್ಚರೈಸರ್. ಈ ಅಕ್ವಾಸಾಫ್ಟ್ ಮಾಯ್ಶ್ಚರೈಸರ್ ನನ್ನ ಡರ್ಮ್ಯಾಟ್ ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು. ದಿಸ್ ಹ್ಯಾಸ್ ಬಿಕಮ್ ಮೈ ಫೇವ್ರೆಟ್ ಮಾಯ್ಶ್ಚರೈಸರ್. ಅಕ್ವಾಸಾಫ್ಟ್ ನಿಮಗೂ ಬೇಕಾದ್ರೆ ನಾನು ರೆಫರ್ ಮಾಡ್ತೀನಿ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೂ ಕೂಡ. ಸೊ ಇದನ್ನು ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಅಲಾಂಗ್ ವಿತ್ ನಾರ್ಮಲ್ ಟು ಆಯಿಲಿ ಸ್ಕಿನ್ ಟೈಪ್ ಎಲ್ಲರಿಗೂ ಸೆಟ್ ಆಗುತ್ತೆ ಇದು ಕ್ರೀಮು. ಸೊ ಇದಾದಮೇಲೆ ಲಾಸ್ಟಲ್ಲಿ ಸನ್ಸ್ಕ್ರೀನ್ ಆ್ಯಂಡ್ ಐ ಆಮ್ ಡನ್. ಮಾರ್ನಿಂಗ್ ಸ್ಕಿನ್ ಕೇರ್ ಮುಗೀತು. ಸೊ ಮೂವಿಂಗ್ ಆನ್ ಟು ನೈಟ್ ಸ್ಕಿನ್ ಕೇರ್. ನೈಟ್ ಸ್ಕಿನ್ ಕೇರಲ್ಲಿ ನಂದು ಮೋಸ್ಟ್ ಎಫೆಕ್ಟಿವ್, ನನ್ನ ಸ್ಕಿನ್ನಿಗೆ ಒಂದು ಎಫೆಕ್ಟಿವ್ ಅಂತ ಅಂದರೆ ನೈಟಲ್ಲಿ ಫಾಲೋ ಮಾಡೋ ರೂಟೀನಿಂದನೇ. ಸೊ ಫಸ್ಟ್ ಅಗೇನ್ ಕ್ಲೆನ್ಸಿಂಗ್ ಮಾಡ್ಕೊತೀನಿ ನೈಟು ಸೆಟಾಫಿಲಿಂದ. ಅದಾದಮೇಲೆ ಒಂದು ಸಿರಮ್, ಇದು ಅಷ್ಟೇ ನಾನು ಡರ್ಮ್ಯಾಟ್ ಸಜೆಸ್ಟ್ ಮಾಡಿರೋದು. ದಿಸ್ ಈಸ್ ಎಸ್ ಬ್ರೈಟ್ ಸಿರಮ್ ಅಂತ. ಇದು ಗ್ಲೂಟಥಯೋನ್ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ರೇಡಿಯಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸ್ಕಾರ್ಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಜಾಸ್ತಿ ಆಗದಿಲ್ದಿರೋ ಥರ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದನ್ನು ನಾನು ಪೀ ಸೈಜ್ ಅಮೌಂಟಲ್ಲಿ ತೊಗೊಂಡು ಥ್ರೂ ಔಟ್ ಮೈ ಫೇಸ್ ಹಾಕಿ ಸ್ಲೋಲಿ ಅದನ್ನು ಡ್ಯಾಬ್ ಮಾಡ್ಕೊತೀನಿ. ಅದಾದಮೇಲೆ ಫ್ಯೂ ಸೆಕೆಂಡ್ಸ್ ಆದಮೇಲೆ ದ ಮೇಜರ್ ಎಫೆಕ್ಟಿವ್ ಪ್ರಾಡಕ್ಟ್ ಈಸ್ ಹಿಯರ್, ಟ್ರೆಟಿನ್ ಕ್ರೀಮ್. ಟ್ರೆಟಿನ್ನ ಒಂದು ಪೀ ಸೈಜ್ ಅಮೌಂಟ್ ತೊಗೊಂಡು 1:2 ರೇಷಿಯೋಲ್ಲಿ ಹಾಕ್ಕೊಬೇಕು. 1 ರೇಷಿಯೋಲ್ಲಿ ಟ್ರೆಟಿನ್ ಕ್ರೀಮ್, 2 ರೇಷಿಯೋಲ್ಲಿ ಮಾಯ್ಶ್ಚರೈಸರ್ ಹಾಕಿ ಮಿಕ್ಸ್ ಮಾಡಿ ಐಸ್, ನೋಸ್ ಏರಿಯಾ, ಮೌತ್ ಏರಿಯಾ ಬಿಟ್ಟು ಇನ್ನೆಲ್ಲ ಕಡೆ ಹಾಕಿ ನೀಟಾಗಿ ಸ್ವಲ್ಪ ಡ್ಯಾಬ್ ಮಾಡ್ಕೊಳ್ಳೋದು. ಆ್ಯಂಡ್ ಐ ಆಮ್ ಡನ್ ವಿತ್ ದ ನೈಟ್ ಸ್ಕಿನ್ ಕೇರ್.
ಇದು ನನ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ರೂಟೀನ್. ಇದನ್ನು ನಾನು ಕನ್ಸಿಸ್ಟೆಂಟಾಗಿ ನನ್ನ ಆ್ಯಕ್ನಿ ಜರ್ನಿ ಸ್ಟಾರ್ಟ್ ಆದಾಗಿಂದ ನಾನು ಸ್ಟಾರ್ಟ್ ಆದಾಗಿಂದ ಅಂತ ಅಲ್ಲ, ಅದೇ 2 ಮಂತ್ಸಲ್ಲಿ ನಾನು ಕ್ಲಿಯರ್ ಮಾಡಿಕೊಂಡೆ ಕನ್ಸಿಸ್ಟೆಂಟ್ ಇದೇ ಫಾಲೋ ಮಾಡಿದ್ದು ನಾನು. ಅಲ್ಲಿ ಅವಾಗ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ನಾನು ಬಿಟ್ಟಿಲ್ಲ, ಪ್ರಾಬಬ್ಲಿ ಬಿಡೋದು ಇಲ್ಲ. ಬಿಕಾಸ್ ನನ್ನ ಸ್ಕಿನ್ನಿಗೆ ನಾನು ಸ್ಪೆಷಲ್ ಕೇರ್ ಇವಾಗ ತೊಗೊತೀನಿ. ಓಕೆ, ಸೊ ಸ್ಟೆಪ್ಸ್ ಕ್ಲಿಯರಾಗಿ ತೋರಿಸಿದೆ ಸೊ ದ್ಯಾಟ್ ಯು ಗೈಸ್ ನೋ ಯಾವ್ದು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ, ಯಾವ ರೀತಿ ಯೂಸ್ ಮಾಡಿದೆ ಅಂತ ಅಪ್ಲಿಕೇಶನ್. ಇದಾದಮೇಲೆ ನೆಕ್ಸ್ಟ್ ಈಸ್ 2 ರೆಮಿಡೀಸ್ನ ನಿಮಗೆ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಇವತ್ತು. ನಾನು ಫಾಲೋ ಮಾಡಿದ್ದು ಆ 2 ಮಂತ್ಸ್ ಆರ್ 3 ಈ ಟರ್ಮರಿಕ್ ವಾಟರ್ ಅಂತ ಒಂದು ರೆಮಿಡಿ. ಓಕೆ, ಸೊ ಇದನ್ನು ನಾನು ಸ್ಟಾರ್ಟಿಂಗ್ ಆಲ್ಮೋಸ್ಟ್ ನನಗೆ ತುಂಬ ವರ್ಸ್ಟ್ ಆಗದಲ್ಲೇ ಇರೋದಕ್ಕೆ ರೀಸನ್ನೇ ಇದು. ಪ್ರೊಟೆಕ್ಟ್ ಮಾಡಿದ್ದು ಒಂದಿಲ್ಲ ಇನ್ನೊಂದು ರೀತಿಯಲ್ಲಿ ಡಾಕ್ಟ್ರ್ ಹತ್ರ ಹೋಗಿಲ್ಲ ಅಂದ್ರೂ ಆ ಥರ ವರ್ಸ್ಟ್ ಮಾಡ್ಕೊಳ್ಳಿಲ್ಲ ನಾನು, ಬಿಕಾಸ್ ಆಫ್ ಟ್ರೆಟಿನ್ ಕ್ರೀಮ್ ಆ್ಯಂಡ್ ದ ಟರ್ಮರಿಕ್ ವಾಟರ್ ನಾನು ತೊಗೊತಿದ್ದು. ಟರ್ಮರಿಕ್ ವಾಟರಲ್ಲಿ ಫಸ್ಟ್ ಈಸ್ ಯೋರ್ ಎಕ್ಸ್ಟರ್ನಲ್ ರೆಮಿಡಿ ನನ್ನ ಕಡೆಯಿಂದ ನಿಮಗೆ ಸಜೆಸ್ಟ್ ಮಾಡ್ತಿರೋದು. ಸ್ಕ್ರೀನ್ ಮೇಲೆ ನಾನು ಅದನ್ನು ಪಾಪ್ ಮಾಡಿರ್ತೀನಿ ರೆಸಿಪಿ ಲಿಸ್ಟ್. ಅದು ನಾನು ಇವಾಗ ಹಾಗೆ ಹೇಳ್ತೀನಿ ಹೆಂಗೆ ಪ್ರಿಪೇರ್ ಮಾಡೋದಂತ. ಸೊ 1 ಗ್ಲಾಸ್ ಆಫ್ ವಾರ್ಮ್ ವಾಟರ್, ಆ ವಾರ್ಮ್ ವಾಟರ್ಗೆ 2 ಟೀ ಸ್ಪೂನ್ ಟರ್ಮರಿಕ್ ಹಾಕ್ಕೊಳ್ಳಿ, 2 ಟೀ ಸ್ಪೂನ್ಸ್ ಆಫ್ ಟರ್ಮರಿಕ್ ಆ್ಯಂಡ್ ಅದಕ್ಕೆ 1 ಸ್ಪೂನ್ ಆಫ್ ಹನಿನ ಮಿಕ್ಸ್ ಮಾಡಿಕೊಂಡು ಎಂಟಿ ಸ್ಟಮಕಲ್ಲಿ ಎವ್ರಿ ಸಿಂಗಲ್ ಡೇ ಇದನ್ನು ನೀವು ತೊಗೊಳ್ಳಿ. ಓಕೆ, ಸೊ ನಾನು ಇದನ್ನು ಎವ್ರಿ ಸಿಂಗಲ್ ಡೇ ತೊಗೊತಿದ್ದೆ ಎಂಟಿ ಸ್ಟಮಕಲ್ಲಿ. ಓಕೆ, ಕನ್ಸಿಸ್ಟೆಂಟಾಗಿ ನಾನು ತೊಗೊತಿದ್ದೆ. ನೀವು ಎವ್ರಿ ಸಿಂಗಲ್ ಡೇ ಆಗಿಲ್ಲ ಅಂದ್ರೂ ಯು ಕ್ಯಾನ್ ಗೋ ವಿತ್ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಆದರೂ ತೊಗೊಳ್ಳಿ ನೀವು. ಎವ್ರಿ ಡೇ ಇಲ್ಲ ಅಂದರೂ ಗೋ ವಿತ್ ಥ್ರೈಸ್. ಇದನ್ನು ಕುಡಿಯೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ತುಂಬ ಒಳಗಡೆ. ಇದು ನಾನು ಕೊಡ್ತಿರೋದು ನಿಮಗೆ ರೆಸಿಪಿ ಈಸ್ ಫಾರ್ ಎಕ್ಸ್ಟರ್ನಲ್. ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ಒಂದು ಎಕ್ಸ್ಟರ್ನಲ್ ಒಂದು ಇಂಟರ್ನಲ್ ಎರಡಕ್ಕೂ ನಾನು ಸಜೆಸ್ಟ್ ಮಾಡ್ತೀನಿ ಅಂತ. ಸೊ ಎಕ್ಸ್ಟರ್ನಲಿಗೆ ನಾನು ಕೊಡ್ತಿರೋದು ಟರ್ಮರಿಕ್ ವಾಟರ್. ಇದನ್ನು ಟ್ರೈ ಮಾಡಿ. ದಿಸ್ ಹೆಲ್ಪ್ಸ್ ಯು ಈ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ಸ್ ಎಲ್ಲ ಮಾರ್ಕ್ಸ್ ಏನಿರುತ್ತೆ ಅದೆಲ್ಲ ಫೇಡ್ ಅವೇ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಟರ್ಮರಿಕ್ ಆ್ಯಂಡ್ ಹನಿ. ಓಕೆ, ಸೊ ಅದನ್ನು ನೀವು ಎಕ್ಸ್ಟರ್ನಲಿ ತೊಗೊಳ್ಳಿ ಒಳಗಡೆ. ಈಗ ಇಂಟರ್ನಲ್ಲಿ ಒಂದು ಹೇಳಬೇಕಂದ್ರೆ ಮನೆಯಿಂದ ಮಾಡಬೇಕಾಗಿರೋದು ಒಂದು ನ್ಯಾಚುರಲ್ ಫೇಸ್ ಪ್ಯಾಕ್. ನಾನು ಅದನ್ನು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತಿದ್ದೆ, ಆರ್ ಮೇ ಬಿ ನನಗೆ ಫ್ರೀ ಇದ್ದಾಗ ಸಾಟರ್ಡೆ ಸಂಡೇಸ್ ಆ ಥರ ಮಾಡ್ತಿದ್ದೆ ಸಿನ್ಸ್ ಐ ವಾಸ್ ಅ ವರ್ಕಿಂಗ್ ವುಮೆನ್ ಬ್ಯಾಕ್ ದೆನ್. ಸೊ ಸ್ಕ್ರೀನ್ ಮೇಲೆ ಮತ್ತೆ ಅದು ಲಿಸ್ಟ್ ಹಾಕಿರ್ತೀನಿ. ಬೇಸನ್ ಕಡಲೆ ಹಿಟ್ಟು, ಅದಕ್ಕೆ ಒಂದು 4-5 ಸ್ಪೂನ್ ಆಫ್ ರಾ ಮಿಲ್ಕ್, 2-3 ಪಿಂಚ್ ಆಫ್ ಟರ್ಮರಿಕ್, 2 ಪಿಂಚ್ ಆಫ್ ಟರ್ಮರಿಕ್ ಮತ್ತು 1 ಸ್ಪೂನ್ ಆರ್ 1.5 ಸ್ಪೂನ್ ಆಫ್ ಹನಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಫೇಸಿಗೆ ನೀಟಾಗಿ ಅಪ್ಲೈ ಮಾಡಿ ಥ್ರೂ ಔಟ್ ಫೇಸ್ನ ಪ್ಯಾಕ್ ಮಾಡಿ 20 ಮಿನಿಟ್ಸ್ ಬಿಟ್ಟು ಅದನ್ನು ಆಮೇಲೆ ಕೋಲ್ಡ್ ವಾಟರಲ್ಲಿ ಆರಾಮಾಗಿ ರಿನ್ಸ್ ಮಾಡಿ. ಓಕೆ, ಸೊ ಡೂ ದಿಸ್. ಇದೂ ಅಷ್ಟೇ, ಇದರಲ್ಲಿ ಹಳದಿ ಟರ್ಮರಿಕ್ ಮತ್ತು ಬೇಸನ್ ಇರುತ್ತಲ್ಲ, ಈ ರಾ ಮಿಲ್ಕು ಇದೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದು ಫಾರ್ ದಿ ಆ್ಯಕ್ನಿ ಮಾರ್ಕ್ಸಿಗೆಲ್ಲ. ಇದನ್ನು ಫಾಲೋ ಮಾಡಿ. ಸೊ ಆಚೆಗಡೆಯಿಂದ ಯೂಸ್ ಮಾಡೋ ಪ್ರಾಡಕ್ಟ್ಸಿಗೂ ನಿಮ್ಮ ಮನೆಯಿಂದನೂ ಏನಾದ್ರು ಮಾಡ್ಕೊಬೇಕು. ಓಕೆ, ಸೊ ಅದಕ್ಕೆ ನಿಮಗೆ 2 ಕೊಟ್ಟಿದ್ದು. ಒಂದು ಫೇಸ್ ಮೇಲೆ ಅಪ್ಲೈ ಮಾಡೋ ಅಂಥದ್ದು ಇನ್ನೂ ಒಂದು ಓಕೆ ನಾನು ಸ್ವಿಚ್ ಮಾಡಿದೆ ಅನಿಸುತ್ತೆ, ಇವಾಗಲೇ ಎಕ್ಸ್ಟರ್ನಲಿ ತೊಗೊಳ್ಳಿ ಅಂತ ಹೇಳಿದೆ. ಓಕೆ, ಇಂಟರ್ನಲಿ ಒಂದು ಟರ್ಮರಿಕ್ ವಾಟರ್ ತೊಗೊಳ್ಳಿ, ಎಕ್ಸ್ಟರ್ನಲಿ ನಿಮ್ಮ ಫೇಸಿಗೆ ನೀವು ಫೇಸ್ ಪ್ಯಾಕ್ನ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಸೊ ನಿಮ್ಮ ಎಫರ್ಟ್ಸು ಇರಬೇಕು ಓನಾಗಿ. ಏನಾದ್ರು ಬರೀ ಡಾಕ್ಟರ್ ಕೊಟ್ಟಿರೋ ಕ್ರೀಮ್ ಮತ್ತು ಆ ಪ್ರಾಡಕ್ಟ್ಸ್ ಈ ಪ್ರಾಡಕ್ಟ್ಸ್ಗಿಂತ ನಿಮ್ಮ ಒಳಗಡೆ ಗಟ್ ಹೆಲ್ತ್ ಕೂಡ ಚೆನ್ನಾಗಿದ್ರೆ, ಲಿವರ್ ಹೆಲ್ತ್ ಕೂಡ ಚೆನ್ನಾಗಿದ್ರೆ, ಫೇಸಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಎಲ್ಲ ಆದರೆ ಟರ್ಮರಿಕು ಅದನ್ನು ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಓಕೆ, ದಿಸ್ ಇಸ್ ಆಲ್ ನ್ಯಾಚುರಲ್ ರೆಮಿಡಿ, ಯು ಕ್ಯಾನ್ ಆರಾಮ್ಸೆ ಡೂ ಇಟ್. ನಾನು ಇದನ್ನು ಫಾಲೋ ಮಾಡಿದೆ, ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಿಮಗೆ ನನ್ನ ಕಡೆಯಿಂದ ಎಕ್ಸ್ಟರ್ನಲಿ ಇಂಟರ್ನಲಿ 2 ರೆಮಿಡೀಸ್ ನಾನು ನಿಮಗೆ ಸಜೆಸ್ಟ್ ಮಾಡಿದ್ದೀನಿ. ಫಾಲೋ ದಿಸ್. ಓಕೆ, ಸೊ ಇದಾದಮೇಲೆ ನಾನು ಇದನ್ನೆಲ್ಲ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡ್ತಾ ಬಂದೆ. ಟ್ರೆಟಿನ ನಾನು ಯಾವತ್ತೂ ಬಿಟ್ಟಿಲ್ಲ. ಸೊ ಟ್ರೆಟಿನ ಕೂಡ ನಾನು ಹಂಗೆ ಫಾಲೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಟುಡೇ ಮೈ ಸ್ಕಿನ್ ಲುಕ್ಸ್ ಲೈಕ್ ದಿಸ್ ಈಸ್ ಮೈ ನ್ಯಾಚುರಲ್, ಯಾವುದೂ ಫಿಲ್ಟರ್ ಇಲ್ಲ, ಟ್ರಸ್ಟ್ ಮಿ. ಸೊ ದಿಸ್ ಈಸ್ ಮೈ ನ್ಯಾಚುರಲ್ ಸ್ಕಿನ್ ಆ್ಯಸ್ ಆಫ್ ಟುಡೇ. ಸೊ ತಮ್ನೇಲಲ್ಲಿ ಆಲ್ರೆಡಿ ಆ ಫೋಟೋ ನೋಡಿರ್ತೀರ, ಅದಕ್ಕೂ ಇದಕ್ಕೂ ದೇರ್ ಇಸ್ ಅ ಲಾಡ್ ಆಫ್ ಮೇಜರ್ ಡಿಫ್ರೆನ್ಸ್. ಸೊ ನನ್ನ ಸ್ಕಿನ್ ಮುಂಚೆ ಇದ್ದಿದೆ ಈ ಥರ. ಸೊ ಬೇಸಿಕಲಿ ನಾನು ಫಾಲೋ ಮಾಡಿದ್ದು ವರ್ಕ್ ಸ್ಟ್ರೆಸ್ ಕಮ್ಮಿ ಮಾಡಿದೆ. ಡಾಕ್ಟ್ರ್ ಹತ್ರ ಹೋದ್ಮೇಲೆ ಗೊತ್ತಾಯಿತು ಇದು ಸ್ಟ್ರೆಸ್ಸಿಂದ ಅಂತ. ಸೊ ಐ ಕ್ಯಾನ್ ಟೇಕ್ ಪ್ರಿಕಾಷನ್ಸ್ ಅಲ್ವಾ. ಇವಾಗ ಡಾಕ್ಟ್ರ್ ಹತ್ರ ಹೋಗಿದ್ದಕ್ಕೆ ನಂಗೆ ಗೊತ್ತಾಯಿತು ದ ರೂಟ್ ಕಾಸ್. ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಲೈಫ್ ಸ್ಟೈಲ್ ಏನಂತ ಅಂದರೆ ಡಾಕ್ಟರ್ ನನಗೆ ಒಂದೇನು ಹೇಳಿದೆ ಅಂದರೆ ಶಿ ಅಪ್ರಿಷಿಯೇಟೆಡ್ ಮೀ ಬಿಕಾಸ್ ನಾನು ಲೈಫ್ ಸ್ಟೈಲ್ನ ಚೆನ್ನಾಗಿ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಬಿಫೋರ್ ಆ್ಯಕ್ನಿ ಆಫ್ಟರ್ ಆ್ಯಕ್ನಿ ಕೂಡ ಗೊತ್ತಿಲ್ಲದೇನೋ ಅದು ನನಗೆ ಹೆಲ್ಪ್ ಮಾಡಿದೆ ಆ್ಯಕ್ನಿ ಕಮ್ಮಿ ಆಗೋಕ್ಕೆ. ಜಾಸ್ತಿ ಆಗೋದು
ಇರೋ ಅಂಥದ್ದು ಸ್ಟ್ಯಾಗ್ನೆಂಟಾಗಿ ಎಷ್ಟು ಆ್ಯಕ್ನಿ ಇತ್ತು ಅಷ್ಟೇ, ಅಡಿಷ್ನಲ್ಸ್ ಎಲ್ಲ ತುಂಬ ಆಗಲಿಲ್ಲ ಬಿಕಾಸ್ ಆಫ್ ಮೈ ಲೈಫ್ ಸ್ಟೈಲ್. ನೀವು ಹಂಗೆ ಫಾಲೋ ಮಾಡಬೇಕು. ಆಯಿತಾ, ಆ್ಯಕ್ನಿ ಬಂದರೆ ನೀವು ಆಚೆ ಕಡೆ ಕಂಪ್ಲೀಟ್ಲಿ ಆಯಿಲ್ ಫುಡ್, ಜಂಕ್ ಫುಡ್ ಸ್ಟಾಪ್ ಮಾಡಿ. ನಾನು ಮುಂಚೆಯಿಂದನೂ ಅಷ್ಟೇ, ನನಗೆ ಆಯಿಲ್ ಫುಡ್ಡೆಲ್ಲ ಇಷ್ಟ ಆಗೋಲ್ಲ. ಆಚೆನೂ ಮನೇಲೂ ನಾನು ತಿನ್ನೆಲ್ಲ ತುಂಬ ಅವಾಯ್ಡ್ ಮಾಡ್ತೀನಿ, ಜಂಕ್ ಫುಡ್ಸ್ ಎಲ್ಲ. ಓಕೆ, ಸೊ ನೀವು ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು. ಬರೀ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿಬಿಡಿ. ಅವರಿಂದ ಯಾಕಂತ ಅಂದರೆ ಅವ್ರು ನಿಮಗೆ ಸಜೆಸ್ಟ್ ಮಾಡಬೇಕು, ನಿಮ್ಮ ರೂಟ್ ಕಾಸ್ ತಿಳ್ಕೊಬೇಕು. ಆಮೇಲೆ ಒಂದು ಪ್ರಾಪರ್ ನಿಮ್ಮ ಸ್ಕಿನ್ನ ನೋಡಿಬಿಟ್ಟು ನಿಮಗೆ ಇದೇ ಸೆಟ್ ಆಗೋದು ನಿಮಗೆ ಅಂತ ಹೇಳೋದು ಒಂದು ಪ್ರೊಫೆಷ್ನಲ್ ಮಾತ್ರ. ಸೊ ನಾನೇನೋ ಟ್ರಯಲ್ ಆ್ಯಂಡ್ ಎರರ್ ಮಾಡಿದೆ ಟ್ರೆಟಿನ್ ಕ್ರೀಮಲ್ಲಿ, ಅದು ಹೆಂಗೋ ಸೆಟ್ ಆಗೋಯ್ತು ನನಗೆ. ಬಟ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ಅದು ನಿಮಗೆ ಆ್ಯಕ್ನಿ ಇರುತ್ತಲ್ಲ, ಆ್ಯಕ್ನಿ ಮೇಲೆ ಹಾಕಿ ಅದು ಇನ್ನೂ ವರ್ಸ್ಟ್ ಆಗ್ಬೋದು ನಿಮಗೆ. ಆ 2 ಮಂತ್ಸ್ ನಾನು ತುಂಬ ಸಫರ್ ಮಾಡಿದ್ದೀನಿ. ಟ್ರೆಟಿನ್ ಕ್ರೀಮ್ ನಂಗೆ ಸೆಟ್ ಆಗೋಕ್ಕೆ 2 ಮಂತ್ಸ್ ಬೇಕಿತ್ತು. ಫೇಸ್ ವಾಶ್ ಮಾಡಿದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಿತ್ತು ನಂಗೆ, ಲಿಟ್ರಲಿ ಬರ್ನಿಂಗ್. ಓಕೆ, ಆ ಥರ ಎಲ್ಲ ಇತ್ತು. ಸೊ ಐ ಥಿಂಕ್ ಇಷ್ಟೂ ನನ್ನ ಸ್ಟೋರಿ ಹೇಳಿದೆ. ಆಮೇಲೆ ಡಾಕ್ಟ್ರ್ ಹತ್ರ ನಾನು ಯಾವಾಗ ಹೋದೆ, ನನಗೆ ಮನೆಯಿಂದ ನಾನೇನೇನು ಪ್ರಿಪರೇಷನ್ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಮಾಡಿಕೊಂಡೆ, ಆ್ಯಂಡ್ ಆಲ್ಸೋ ದ ಕ್ರೀಮ್ ದ್ಯಾಟ್ ವರ್ಕ್ಡ್ ಟು ಕ್ಲಿಯರ್ ಮೈ ಆ್ಯಕ್ನಿ, ಪ್ರಾಪರ್ ನೀಟ್ ಸ್ಕಿನ್ ಕೇರ್ ರೂಟೀನ್, ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಕೂಡ ತೋರಿಸಿದ್ದೀನಿ. ಸೊ ಈ ಥರ ನೀವು ಯಾವ್ದು ಬೇಕಾದ್ರೂ ಮಾಡಿ, ರೆಮಿಡೀಸ್ ಕೊಟ್ಟಿದ್ದೀನಿ. ಸೆಟಾಫಿಲ್ ಯೂಸ್ ಮಾಡ್ಬೋದು, ಅಕ್ವಾ ಸಾಫ್ಟ್ ಯೂಸ್ ಮಾಡ್ಬೋದು, ದ ಸನ್ಸ್ಕ್ರೀನ್ ನಾನು ಯೂಸ್ ಮಾಡೋದು ಮಾಡ್ಬೋದು, ಯಾವುದೂ ಅಲ್ಲ. ಒಂದು ರೆಸ್ಟ್ರಿಕ್ಷನ್ಸ್ ನಾನು ಆಗ್ತಿರೋದು, ಲಾಸ್ಟಲ್ಲಿ ಡಿಸ್ಕ್ಲೇಮರ್ ಕೊಡ್ತೀನಿ ಅಂತೆ, ಬಿಕಾಸ್ ಆಫ್ ದಿ ಟ್ರೆಟಿನಾಯ್ನ್ ಕ್ರೀಮ್. ಟ್ರೆಟಿನ್ ಕ್ರೀಮ್ ಎಲ್ಲರಿಗೂ ಸೆಟ್ ಆಗೋಲ್ಲ, ಆ್ಯಂಡ್ ಇದಕ್ಕೆ ಪ್ರಿಸ್ಕ್ರಿಪ್ಷನ್ ಬೇಕು, ಪ್ರಾಪರ್ ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಕಡೆಯಿಂದ. ನಾನು ಮಾಡಿದೆ ಅಂತ ನೀವು ಮಾಡೋಕ್ಕೆ ಹೋಗ್ಬಿಡಿ, ನಾನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನನ್ನ ಸ್ಕಿನ್ನಿಗೆ ಸೆಟ್ ಆಗೋಕ್ಕೆ 2 ಮಂತ್ಸ್ ತೊಗೊಂತು. ಬಟ್ ಅದು ಪರ್ಜಿಂಗ್ ಆಯಿತು, ಫೇಸ್ ವಾಶ್ ಮಾಡಿದ್ರೆ ಫುಲ್ ಬರ್ನ್ ಆಗ್ತಿತ್ತು ನನಗೆ. ಅಷ್ಟು ಅದೆಲ್ಲ ತುಂಬ ಸಫರ್ ಮಾಡಿಬಿಟ್ಟು ಬಂದಿದ್ದು ನಾನು. ಅದಕ್ಕೆ ನಾನು ನಿಮಗೆ ಅದನ್ನು ಸಜೆಸ್ಟ್ ಮಾಡಲ್ಲ. ಬಿಕಾಸ್ ನಿಮಗೆ ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗೆ 2 ಮಂತ್ಸ್ ಆದಮೇಲೆ ಸೆಟ್ ಆಯಿತು. ಬಟ್ ನಿಮಗೂ ಹಾಗೆ ಆಗುತ್ತೆ ಹೇಳೋಕ್ಕಾಗಲ್ಲ. ನಿಮಗೆ ನನಗಿಂತ ಚೆನ್ನಾಗಿ ಸೆಟ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇದು ಒಂದು ಕ್ರೀಮ್ ಯೂಸ್ ಮಾಡೋಕ್ಕಾದರೂ ನೀವು ಡರ್ಮಟೋಲಜಿಸ್ಟ್ ಹತ್ರ ಹೋಗಿ, ನನ್ನ ಸ್ಕಿನ್ ಈ ಥರ ಇದೆ, ಆ್ಯಕ್ನಿ ಇದೆ, ಆ್ಯಕ್ನಿ ಸ್ಕಾರ್ಸ್ ಮಾರ್ಕ್ ಇದೆ, ನಾನು ಟ್ರೆಟಿನ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ರೆಟಿನಾಯ್ಲ್ದು ಬೇಸಿಕ್ಲಿ ನನ್ನ ಸ್ಕಿನ್ನಿಗೆ ಸೆಟ್ ಆಗುತ್ತಾ, ಇಷ್ಟೇ ನೀವು ಮಾಡಬೇಕಾಗಿರೋದು. ಕೇಳಿ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ಡೆಫಿನೆಟ್ಲಿ ಇಟ್ ವರ್ಕ್ಸ್ ಆಸ್ ಮ್ಯಾಜಿಕ್. ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಬಟ್ ಎಲ್ಲರಿಗೂ ಸೆಟ್ ಆಗೋಲ್ಲ, ಅದೊಂದು ಭಯ. ಇದಕ್ಕೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ, ನಾನು ಟ್ವೈಸ್ ರಿಪೀಟ್ ಮಾಡಿದ್ದೀನಿ. ಪ್ಲೀಸ್ ಈ ಕ್ರೀಮ್ನ ನೀವು ಡೈರೆಕ್ಟಾಗಿ ವೀಡಿಯೋ ನೋಡ್ಬಿಟ್ಟು ಯೂಸ್ ಮಾಡಿಬಿಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡೇ ಯೂಸ್ ಮಾಡೋದು ಒಳ್ಳೆಯದು. ಓಕೆ, ಸೊ ಐ ಥಿಂಕ್ ದಿಸ್ ವಾಸ್ ಮೈ ಆ್ಯಕ್ನಿ ಜರ್ನಿ. ಕಂಪ್ಲೀಟಾಗಿ ಡೀಟೇಲ್ ರಿವ್ಯೂ ಕೊಟ್ಟಿದ್ದೀನಿ. 8-10 ಮಂತ್ಸ್ ಆಫ್ ಸ್ಪ್ಯಾನ್ ಆಫ್ ಟೈಮಲ್ಲಿ ನನಗೇನು ಆ್ಯಕ್ನಿ ಇತ್ತು, ಥ್ರೂ ಔಟ್ ಜರ್ನಿ ನಾನು ಯಾವಾಗ ಏನು ಮಾಡಿದೆ, ಯಾವಾಗ ಕೇರ್ ತೊಗೊಂಡೆ, ನಿಮಗೂ ಇವಾಗ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ನಾನು ಮಾಡಿದ ಮಿಸ್ಟೇಕ್, ನೆಗ್ಲಿಜಿಯನ್ಸ್ ನೀವು ಮಾಡಿಬಿಡಿ ಅಂತ. ಸೊ 2 ಮಂತ್ಸಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಆ್ಯಕ್ನಿ ನಾನು 10-11 ಮಂತ್ಸ್ ಸುಮ್ಮನೆ ಬಿಟ್ಬಿಟ್ಟಿದ್ದೆ ನಾನು. ಸೊ ನೆವರ್ ಡೂ ದ್ಯಾಟ್. ಆಲ್ಸೋ ರೂಟ್ ಕಾಸ್ ತಿಳ್ಕೊಳ್ಳಿ ನೀವು. ಇವತ್ತು ನಾನು ಯಾಕೆ ಕೂತ್ಕೊಂಡೆ ಅಂದರೆ ಈ ವಿಡಿಯೋ ಮಾಡೋಕ್ಕೆ, ನಿಮಗೆಲ್ಲರಿಗೂ ಸ್ಟಾರ್ಟಿಂಗಿಂದನೂ ನನ್ನ ಕೇಳ್ತಿದ್ರಿ ಕಮೆಂಟ್ಸಲ್ಲಿ ಕೂಡ, ಐ ನೋ ನೀವು ಸಫರ್ ಮಾಡ್ತಿದ್ದೀರಾ ಅದರಿಂದ ಅಂತ. ಐ ಕೇಮ್ ಔಟ್ ಆಫ್ ಇಟ್, ಯು ವಿಲ್ ಆಲ್ಸೋ ಕಮ್ ಔಟ್ ಆಫ್ ಇಟ್. ನನಗೆ ಕ್ಲಿಯರ್ ಆಗಿದೆ, ನಿಮಗೂ ಕ್ಲಿಯರ್ ಆಗುತ್ತೆ. ಬಿ ಪೇಷೆಂಟ್. ಯಾವ ರೀತಿ ಯಾವ ರೂಟಲ್ಲಿ ಹೋಗಬೇಕು ಅದೇ ರೂಟಲ್ಲಿ ಫಾಲೋ ಮಾಡಿ, ಬಿಕಾಸ್ ಸ್ಕಿನ್ ಟೇಕ್ಸ್ ಟೈಮ್. ಕ್ಲಿಯರ್ ಆಗೋಕ್ಕೆ, ಹೀಲ್ ಆಗೋಕ್ಕೆ ಟೈಮ್ ಬೇಕು. ಡೂ ದ್ಯಾಟ್, ಫಾಲೋ ಆಲ್ ದಿಸ್ ಟಿಪ್ಸ್. ನಾನು ಕೊಟ್ಟಿದ್ದು ರೆಮಿಡಿ ಟ್ರೈ ಮಾಡಿ ನೀವೇ. ಯು ವಿಲ್ ಕಮ್ ಆ್ಯಂಡ್ ಥ್ಯಾಂಕ್ ಮಿ ಲೇಟರ್. ಇಟ್ಸ್ ಅ ನ್ಯಾಚುರಲ್, ಆಲ್ ನ್ಯಾಚುರಲ್ ಥಿಂಗ್ಸ್ ಫಾಲೋ ಮಾಡಿ, ನಾಟ್ ಜಸ್ಟ್ ಮೆಡಿಕೇಷನ್ಸ್. ಆ್ಯಂಡ್ ಡಾಕ್ಟ್ರ್ ಹತ್ರ ಹೋಗಿ ಟ್ರೆಟಿನ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅಂದರೆ ಆರಾಮಾಗಿ ಸ್ಟಾರ್ಟ್ ಮಾಡಿ ಟ್ರೆಟಿನ್ ಜರ್ನಿ. ಗೇವ್ ಇಟ್ ಸಮ್ ಟೈಮ್, ಆರಾಮಾಗಿ ಕ್ಲಿಯರ್ ಆಗುತ್ತೆ. ಡೋಂಟ್ ವರಿ ಆ್ಯಟ್ ಆಲ್. ಓಕೆ, ಸೊ ಐ ವಾಂಟೆಡ್ ಟು ಶೇರ್ ಮೈ ಜರ್ನಿ. ಟಿಪ್ಸ್ ಕೂಡ ಕೊಡಬೇಕಿತ್ತು, ನಾನೇನು ಫಾಲೋ ಮಾಡಿದೆ ಅಂತ ಕೂಡ ನಿಮ್ಗೆ ಇನ್ಫಾರ್ಮ್ ಮಾಡಬೇಕಿತ್ತು. ಎಲ್ಲನೂ ಇನ್ಫಾರ್ಮ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ಆ್ಯಂಡ್ ಆಲ್ಸೋ ದ 2 ರೆಸಿಪೀಸ್. ಜಸ್ಟ್ ಇನ್ ಕೇಸ್ ನೀವು ಮರ್ತೋದ್ರೆ ಮತ್ತೆ ವೀಡಿಯೋ ಬಂದು ನೋಡೋ ನೆಸೆಸಿಟಿ ಇರೋಲ್ಲ. ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಎಲ್ಲ ಚೆಕ್ ಮಾಡಿ ಯೂಸ್ ಮಾಡಿ. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ ಅಂತ ಹೇಳ್ತಾ ಐ ಆಮ್ ಕ್ಲೋಸಿಂಗ್ ದ ವಿಡಿಯೋ ಫಾರ್ ಟುಡೇ. ಐ ಹೋಪ್ ದಿಸ್ ವಾಸ್ ಸೂಪರ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಅಂತ ಅಂದ್ಕೊತೀನಿ. ಸೊ ಏನೇ ಕ್ವೈರೀಸ್ ಇದ್ದರೂ, ಬೇರೆ ಏನೋ ಕನ್ಸರ್ನ್ಸ್ ಇದ್ದರೂ, ಡೂ ಲೆಟ್ ಮಿ ನೋ ಇನ್ ದಿ ಕಾಮೆಂಟ್ಸ್ ಅಂತ ಹೇಳ್ತಾ ಟುಡೇ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ಸ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.